ಕವಯಿತ್ರಿ ನಾಗರೇಖಾ ಗಾಂವ್ಕರ್ ಅವರ 2 ಪುಸ್ತಕಗಳ ಲೋಕಾರ್ಪಣೆ. ಬದುಕು ಬರೆಹ ಎರಡೂ ಒಂದೇ ಆಗಿ ಬರವಣಿಗೆಯಲ್ಲಿ ಅನುಭವ ತುಂಬಿಕೊಂಡಾಗ ಆ ಸಾಹಿತ್ಯ ಕಲಾತೀತವಾಗುತ್ತದೆ. ಕಾವ್ಯ ನಿರಂತರ ಸೆಲೆ ಹೊಸದನ್ನು ಬಯಸುತ್ತಲೇ ಇರುತ್ತದೆ. ಸಾಹಿತಿಯಾದವನು ಸಾಹಿತ್ಯ ಸೃಷ್ಟಿಗೆ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಬೇಕು. ಆ ನಿಟ್ಟಿನಲ್ಲಿ ನಾಗರೇಖಾ ಗಾಂವ್ಕರ್ 2 ಕೃತಿಗಳು ಗಮನಾರ್ಹವಾಗಿದೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಸಾಹಿತಿಗಳಾದ ನಾಗರೇಖಾ ಗಾಂವ್ಕರ್ ಅವರ ಪಾದಕ್ಕೊಂದು ಕಣ್ಣು ಕವನ ಸಂಕಲನ ಹಾಗೂ 20 ವರ್ಷಗಳ ನಂತರ ಎಂಬ ಅಂಕನ ಬರೆಹ ಕೃತಿಗಳೆರಡನ್ನು ಬೆಂಗಳೂರಿನ ಸಾಹಿತ್ಯ ಲೋಕ ಪ್ರಕಾಶನದ ಪುಸ್ತಕ ಮಳಿಗೆಯಲ್ಲಿ ಬಿಡುಗಡೆಗೊಂಡವು. ಬೆಂಗಳೂರಿನ ಖ್ಯಾತ ಸಾಹಿತಿ ವಸುಧೇಂದ್ರ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದರು. ಬೆಂಗಳೂರಿನ ಸಾಹಿತಿ ಶ್ವೇತಾ ಬಿಡೆ 2 ಕೃತಿಗಳನ್ನು ಪರಿಚಯಿಸಿ ಮಾತನಾಡಿ, ಇಂಗ್ಲಿಶಿನ ಹಲವು ಗಮನಾರ್ಹ ಲೇಖಕರನ್ನು ಕೃತಿಗಳನ್ನು ಕನ್ನಡದ ಓದುಗರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ತಮ್ಮದೇ ಛಾಪೆಯನ್ನು ಮೂಡಿಸಿರುವ ನಾಗರೇಖಾ ಗಾಂವ್ಕರ್ ಅವರ ಸಾಹಿತ್ಯವು ಮೌಲ್ಯಯುತವಾಗಿದೆ. ಜ್ಞಾನಾರ್ಜನೆಯ ನೆಲೆಯಲ್ಲಿ 20 ವರ್ಷಗಳ ನಂತರ ಕೃತಿ ಸಾಹಿತ್ಯಾಸಕ್ತರ ಗಮನ ಸೆಳೆಯುವುದು, ಹಾಗೆ ಕವನ ಸಂಕಲನ ಮಹಿಳೆಯರು ಬರವಣಿಗೆಗೆ ಒಗ್ಗಿಕೊಂಡಾಗ ಅಲ್ಲಿ ಸ್ತ್ರೀ ಜಗತ್ತು ಹೇಗೆ ಅನಾವರಣ ಆಗುತ್ತದೆ ಎಂಬುದನ್ನು ಪ್ರತಿಬಿಂಬಿಸಿವೆ. ಈ ನಿಟ್ಟಿನಲ್ಲಿ ಈ ಕೃತಿಗಳು ಮಹತ್ವ ಪಡೆದಿದೆ. ಓದಿನ ಮತ್ತು ಬದುಕಿನ ಅನುಭವಗಳನ್ನು ಈ ಕೃತಿಯಲ್ಲಿ ಕಟ್ಟಿಕೊಟ್ಟಿದೆ. ಅದು ಸಾರ್ವತ್ರಿಕವಾಗಿದೆ ಎಂದರು. ನಾಗರೇಖಾ ಗಾಂವ್ಕರ್ ಮಾತನಾಡಿ, ಲೇಖಕನೊಬ್ಬನ ಬರಹಗಳು ಓದುಗನ ತಲುಪುವಂತಾಗಲು ಪ್ರಕಾಶಕರು ಮುಂದೆ ಬರಬೇಕಾಗುತ್ತದೆ. ಸಾಹಿತ್ಯ ಲೋಕದ ರಘುವೀರ ಸಮರ್ಥ ಪ್ರಕಟಣೆಗೆ ಮುಂದಾಗಿದ್ದು ಸಂತಸ ತಂದಿದೆ ಎಂದರು. ಸಾಹಿತ್ಯ ಲೋಕ ಪ್ರಕಾಶಕರಾದ ರಘುವೀರ್ ಸಮರ್ಥ್ ಸ್ವಾಗತಿಸಿ ವಂದಿಸಿದರು. ಈ ಕಾರ್ಯಕ್ರಮದಲ್ಲಿ ನಾಡಿನ ಇತರ ಸಾಹಿತಿಗಳ ಪುಸ್ತಕ ಅವಲೋಕನವೂ ನಡೆಯಿತು. ಈ ಸಂದರ್ಭದಲ್ಲಿ ಬೆಂಗಳೂರಿನ ಹಲವು ಹಿರಿಯ ಕಿರಿಯ ಸಾಹಿತಿಗಳು, ಓದುಗರು ಉಪಸ್ಥಿತರಿದ್ದರು.